ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಒಂದು ತಿಂಗಳು 25ನೇ ತಾರೀಕಿಗೆ ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದೊಡ್ಡದಲ್ಲಿ ಮಾಡಿ 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ. ಬರೋ ತಿಂಗಳಲ್ಲಿ ಇನ್ನೂ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಈ ವರ್ಷ, ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ. ಏನಿವತ್ತು ನಮ್ಮ BR ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡೋದಾರೆ, ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ. ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ. ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳಿದ್ದಾರೆ. 2,000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗೆದಿದ್ದೀನಿ ನಾನು. 2,000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ? ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತೀವಿ, ಹಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ. ಈಗ ಅವ್ರಿಗೆ ಏನು ಮಾಡಿದ್ವಿ, ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪ್ರೇಟ್ ಪಂಚಾಯತಿಗೆ ಅವ್ರು 950, 2,000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳದ್ದು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು. MLAಗಳದ್ದು ಪತ್ರ ಎಲ್ರಿ ಅದು? ಇದಿಲ್ಲ ನೋಡಿ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು, BJP ಅವರಿರಲಿ, JDS ಅವರಿರಲಿ, ಕಾಂಗ್ರೆಸ್ ಅವರಿರಲಿ, ಎಲ್ಲ ಪತ್ರ ಬರೆದಿದ್ದಾರೆ. ನಮ್ಮ ಮನೆಗಳು ಬೇಕು. ನಾವೇನು ಮಾಡ್ತೀವಿ ನೋಡಿ, ಈಗಲೂ ವೆಂಕಟೇಶ್ ಪಾವಗಡ MLA ಬಂದಿದ್ರು. ಇವತ್ತು ಬರುವಾಗ ಇದ್ರು ನೋಡಿ, ಪಾವಗಡ MLA ಬಂದಿದ್ರು. ಬಂದು ಅವರು ನನ್ನ ಪಂಚಾಯತಿಗೆ ಒಂದು 500 ಮನೆ ಬೇಕಣ್ಣ ಅಂತ ಕೇಳಿದ್ರು. ಈಗ ಜಸ್ಟ್ ಒಂದು 15 ನಿಮಿಷ ಹಿಂದೆ ನಾನೇನು ಮಾಡಿದ್ದೀನಿ, ನಾನು ರೆಫರ್ ಟು MD ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಬರೆದಿದ್ದೀನಿ. ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ, ನಾನು MDಗೆ ಮಾಡ್ತೀನಿ. ನನಗೆ ಮನೆ ಇಲ್ಲ, ಟಾರ್ಗೆಟ್ ಇದ್ರೆ ತಾನೇ ನಾನು ಕೊಡೋದು. ಕ್ಯಾನ್ಸಲೇಷನ್ ಆಗ್ತದೆ. ಕ್ಯಾನ್ಸಲೇಷನ್ ಅಂದರೆ ಏನು ಮಾಡ್ತೀವಿ, ಹಂತ ನಾವು ಕೊಡ್ತೀವಿ.